ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಶಿವ ಅಂದ್ರೆ ಭಕ್ತಿ, ಶಿವಣ್ಣ ಅಂದ್ರೆ ಶಕ್ತಿ. ಇಂಡಸ್ಟ್ರಿಗೆ ಶಿವಣ್ಣ ಅಂದ್ರೆ ಒಂದು ಮೆರಿಟ್ ಇದೆ ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ. ಎಂಟ್ರಿ ಸೂಪರ್ ಅಂತೂ ಅವ್ರು ಮೀರ್ಸಕ್ ಆಗೋದೇ ಇಲ್ಲ ಸರ್. ಅವ್ರನ್ನ ಮೀರ್ಸ್ತಕ್ಕಂಥ ನಟ ಹುಟ್ಟಿಲ್ಲ, ಹುಟ್ಟೋದಿಲ್ಲ ಸರ್. ಆ ಕಣ್ಣು ಇದೆಯಲ್ಲ ಸರ್, ಶಿವಣ್ಣನ ಕಣ್ಣು ಸೂಪರ್ ಸರ್, ಸೂಪರ್. ಇಡೀ ಮೂವಿ ಆ ಕಣ್ಣಲ್ಲೇ ನೋಡ್ಬೋದು ಸರ್. ಹೆಂಗಿದೆ ಅಂದ್ರೆ ಎಲ್ರೂ ಬಂದು ನೋಡ್ಬೇಕು ಸರ್. ನೋಡಿದ್ರೇನೆ ಗೊತ್ತಾಗೋದು, ಸುಮ್ಮನೆ ಎಲ್ಲೋ ಕೂತ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ. ಮೂವಿ ಬಂದು ವಾಚ್ ಮಾಡಬೇಕು, ಚೆನ್ನಾಗಿದೆ. ಗೀತಕ್ಕನ್ ಆಲ್ ದ ಬೆಸ್ಟ್ ಸರ್. ಇಲ್ಲಿಂದ ಸರ್ ಅದು ಹೆಂಗಿದೆ ಸರ್, ಈಗ ನಡೀತಾ ಇರ್ತಕ್ಕಂಥ ಈಗ ಪ್ರೆಸೆಂಟ್ ಏನಿದೆ ಅದನ್ನ ನೀಟಾಗಿ ತೋರಿಸಿದಾರೆ ಸರ್. ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹಂಗೆ ಮೆಡಿಕಲ್ದು ಏನೇನು ದೋಖ ಆಗ್ತಾ ಇದೆ ಅದ್ರ ಬಗ್ಗೆನೂ ತೋರಿಸಿದ್ದಾರೆ. ಸೂಪರ್ ಆಗಿದೆ ಸರ್, ಏನು ತೊಂದರೆ ಇಲ್ಲ. 65 ವರ್ಷ ಅಣ್ಣನಿಗೆ, ಇಂಡಸ್ಟ್ರಿಲ್ 38 ವರ್ಷ. ಇಲ್ಲಿಂದ ಒಂದು ಲೆಕ್ಕ ಸರ್, ಆನಂದಿಂದ ಭೈರತಿ ರಣಗಲ್ಲಿಂದ ಇನ್ನೊಂದು ಮೈಲಿಗಲ್ಲು ಸರ್. ಶಿವಣ್ಣಂಗೆ ಮಗ ಇಲ್ಲ ಅನ್ನೋ ಕೊಡ್ತಾ ಇಲ್ಲ, ಶಿವಣ್ಣನೇ ಮಗ ಸರ್. ಸೂಪರ್ ಸರ್, ಸೂಪರ್. ಆಲ್ ದಿ ಬೆಸ್ಟ್ ಸರ್. ಮ್ಯೂಸಿಕ್ ಅಂತೂ ಎಕ್ಸಲೆಂಟ್ ಸರ್. ತುಂಬಾ ಥ್ಯಾಂಕ್ಸ್. ಮಾಡ್ತಾರೆ ಅವರು, ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್ ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್ ಇದೆ ಮೂವಿ. ಸೆಕೆಂಡ್ ಹಾಫು ಎಲ್ಲ ಆಕ್ಷನ್ ಬ್ಲಾಕ್ಸು ಸೂಪರ್ ಆಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಎಲ್ಲ ಒಂದು ಸ್ಟೋರಿ ಲೈನ್ ಸೂಪರ್ ಆಗಿ ತಗೊಂಡು ಹೋಗಿದ್ದಾರೆ ಅವರು. ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ. ಮೂವಿ ನೋಡಿದೀನಿ, ಎಕ್ಸಲೆಂಟ್ ಬ್ರೋ. ಫಸ್ಟ್ ಆಫ್ ಆಲ್ ನರ್ತನ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸು. ನಮ್ಮ ಶಿವಣ್ಣನ ಇಷ್ಟು ಕ್ರೇಜಿಯಾಗಿ ತೋರಿಸಿದ್ದಾರೆ, ಇಷ್ಟು ಸೂಪರ್ ಅಂತಂದ್ರೆ ಲೈಕ್ ನನಗೆ ಅಂತೂ ಐ ಆಮ್ ಅ ಫ್ಯಾನ್ ಬಾಯ್. ಬಟ್ ನಾನು ಫ್ಯಾನ್ ಬಾಯ್ ಆಗಿ ಹೇಳ್ತಲ್ಲ, ಎಲ್ಲ ಸಿನಿಮಾ ನೋಡ್ತೀನಿ. ದಯವಿಟ್ಟು ಬಂದು ನೋಡಿ ಭೈರತಿ ರಣಗಲ್. ಇಟ್ಸ್ ಮೆಗ್ನಾನಿಮಸ್ ಇದೆ. ಎಂಥ ಎಲಿವೇಶನ್ ಬೇಕು, ಏನು ಬೇಕು, ಪೀಕ್ ಮೂಮೆಂಟ್ಸ್ ಎಲ್ಲ ಇದೆ. ಆ್ಯಂಡ್ ಟೆಕ್ನಿಕಾಲಿಟಿ, ಕಂಟಿನ್ಯೂಟಿ ಕೊಟ್ಟಿರೋದು ಏನು ಸರ್, ಪ್ರೀಕ್ವೆಲ್ ಇದು ಸರ್, ವೆರಿ ವೆಲ್ ಮೇಡ್ ಪ್ರೀಕ್ವೆಲ್ ಇದು. ಈ ತರ ಮಾಡ್ಬೇಕು ಸರ್. ಯಾರಾದ್ರೂ ಮಾಡಿದ್ರೆ ಪಾರ್ಟ್ 2 ಅಂತ ಯಾರಾದ್ರೂ ಯೋಚನೆ ಮಾಡಿದ್ರೆ ಪಾರ್ಟ್ 1 ಪಾರ್ಟ್ 2 ಈ ತರ ಮಾಡ್ಬೇಕು ಸಿನಿಮಾ. ಬ್ಯೂಟಿಫುಲ್ಲಿ ಪ್ಯಾಕ್ಡ್ ಇದೆ ಅಂಡ್ ಎಕ್ಸ್ಟ್ರಾರ್ಡಿನರಿ ಸರ್. ಶಿವಣ್ಣನ್ ಅಯ್ಯೋ ಸರ್, ತುಲಾಭಾರ ಸೀನು, ತುಲಾಭಾರ ಇದುವರೆಗೂ ಎಷ್ಟು ತುಲಾಭಾರ ನೋಡ್ಬಿಟ್ಟಿದೀವಿ, ಈ ತರ ಎಲ್ಲೋ ನೋಡಿಲ್ಲ ನಾವು. ಲಾಂಗ್ಗೆ 1 ಲಕ್ಷ ಕೊಟ್ಟವ್ರು ಶಿವಣ್ಣ, ಅದನ್ನ ವಾಪಸ್ ಮತ್ತೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಒಂಥರ ರಿವೈವ್. ಶಿವಣ್ಣ, ಅಯ್ಯೋ ಶಿವಣ್ಣನ ಬಗ್ಗೆ ಏನ್ ಹೇಳೋದು ಸರ್, ಇಡೀ ಕರ್ನಾಟಕನೇ ಹೇಳುತ್ತೆ. ಶಿವಣ್ಣನ ತೂಕನ ಇನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನಿಜಾಲು ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಗುರು. ಶಿವಣ್ಣನ ಸಿನಿಮಾ ನೋಡಿ, ಇನ್ನ ನಮ್ ಗೂಸ್ ಇಲ್ದೇ ಇಲ್ಲ. ಬೇಕಾದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಎಲ್ಲ ರೋಮಗಳು ಪ್ರತಿ ಒಂದ್ ಕಡೆನೂ ಜನಗಳಿಗೆ ಮೈಯಿಂದ ಹಂಗೆ ಉಕ್ಕಿ ಹರಿಯುತ್ತೆ. ಶಿವಣ್ಣಂದು ಫಸ್ಟ್ ಆಫ್ ಅಲ್ಲಿ ನಮ್ಮ ರಾಮನ ತರ ನೋಡ್ಬಿಟ್ಟು ಏನು ಶಿವಣ್ಣ ರಾಮ ಆಗ್ಬಿಟ್ಟವ್ರಲ್ಲ, ನಮ್ಗೆ ಯಾವಾಗ ಭೈರತಿ ರಣಗಲ್ ಎಂಟ್ರಿ ಆಗುತ್ತೆ ಅಂತ ಕಾಯ್ತಾ ಇದಾರೆ. ಇಂಟ್ರೋಲ್ಗೆ ಮುಂಚೆ ಕೊಟ್ಟರು ನೋಡಿ ಗೆಟಪ್, ಇಂಟ್ರೋಲ್ಗೆ ಮುಂಚೆ ಕೊಟ್ಟು ಗೆಟಪ್ ಎಂಡಿಂಗ್ ವರ್ಗು ಪ್ರತಿ ಒಂದು ಸೀನು ಪ್ರತಿಯೊಬ್ಬರು ಅಭಿಮಾನಿಗಳಿಗೆ ನೀವು ಕೊಡುವಂತ 100-150 ರೂಪಾಯಿ ದೇವರಾಣಗಳು ಮೋಸ ಆಗಲ್ಲ. ಈಗ ಬರುವಂತ ತೆಲುಗು ಪಿಕ್ಚರ್ಗಳಿಗೆಲ್ಲ ಬೀಟ್ ಮಾಡೋಂಥ ಸಿನಿಮಾ ಇದು. ಈ ಸಿನಿಮಾನ ನೋಡಿ ಹರಿಸಿ ಆಶೀರ್ವದಿಸಿ. ಪ್ರತಿ ಒಂದು ಸೀನಲ್ಲಿನೂ ಶಿವಣ್ಣ ಬೆಂಕಿ ಆಕ್ಟಿಂಗ್ ಮಾಡಿದ್ದಾರೆ. 1986 ಅಲ್ಲಿದ್ದಂಥ ಎನರ್ಜಿ ಇಲ್ಲಿವರೆಗೂ ನಮ್ಮ ಶಿವಣ್ಣನಿಗಿದೆ. 2024 ವರೆಗೂ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಶಿವಣ್ಣ ಒಬ್ರ ಸಿಂಗಲ್ ಸಿಂಹ, ಕರ್ನಾಟಕದ ಸಿಂಗಲ್ ಸಿಂಹ. ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅಂತ ಸಿನಿಮಾ ಭೈರತಿ ರಣಗಲ್ ಮೂವಿ ನೋಡಿ ಪ್ರತಿಯೊಬ್ಬರಿಗೂ ಅಬ್ದುಟ ಅಂತ ಹೇಳಕ್ಕೆ ನಾನು ಖಂಡಿತ ಹೇಳಕ್ ಇಷ್ಟ ಬೀಳ್ತೀನಿ. ನೀವು ಯಾರೇ ಆಗ್ಲಿ ಕರ್ನಾಟಕದಲ್ಲಿರೋಂಥ ಕನ್ನಡ ದ್ರೋಹಿಗಳಿಗೆ ಹೇಳಕ್ಕೆ ಇಷ್ಟ ಬೀಳ್ತೀನಿ. ಬುಕ್ ಮೈ ಶೋಲ್ ಹೋಗಿ ತಮಿಳು ತೆಲುಗು ಎಲ್ಲ ಬುಕ್ ಮಾಡಿ ಹೌಸ್ಫುಲ್ ಮಾಡ್ತೀರಾ. ಇಂಥ ಒಳ್ಳೆ ಕನ್ನಡ ಸಿನಿಮಾನ ಹೌಸ್ಫುಲ್ ಮಾಡ್ರಿ, ಗೆಲ್ಸಿ ಹರಿಸಿ ಅಂತ ಹೇಳಕ್ ಇಷ್ಟ ಬೀಳ್ತೀನಿ. ನೋಡಿ, ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ನಾನು ಫೇಸ್ಬುಕ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೆ ಹೇಳಕ್ ಇಷ್ಟ ಬೀಳ್ತೀನಿ, ಭೈರತಿ ರಣಗಲ್ 100 ಡೇಸ್ ಪಕ್ಕ ಸೂಪರ್ ಮೂವಿ. ಎಲ್ಲ ಫಿಲಮ್ ರೀಚ್ ಮಾಡ್ಬೇಕು ಅಣ್ಣ. ಇನ್ನೊಂದೇನಪ್ಪ ಅಂತಂದ್ರೆ ಈ ಮೂವಿಗೆ ಅಣ್ಣ ಲಾಯರ್ ಗಿಫ್ಟ್ ಇದ್ದಾಕರಲ್ಲ, ಅದೇ ಫಸ್ಟ್ ಆಫ್ ಆಲ್ ಎಲ್ಲ ಫ್ಯಾಮಿಲಿಗಳು ಕುತ್ಕೊಂತ ನೋಡುವಂತ ಫಿಲಮ್ ಅಣ್ಣ. ಭೈರತಿ ರಣಗಲ್ 3 ಬರ್ತದೆ. ಅದು ಇನ್ನು ಶ್ರೀರಾಮ ಇನ್ನೂ ಭಯಂಕರ. ಅದು ಆ ಫಿಲಮ್ ಕನ್ನಡ ಇಂಡಸ್ಟ್ರಿಗಳೇ ಮೈಲಿಗಲ್ಲು ಫಿಲಮ್ ಅದು.